ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಗೌರಿ ಹಬ್ಬದ ವಿಡಿಯೋನ ನಾನು ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಗಣೇಶ ಹಬ್ಬದ ದಿನ ಆಗಿರುತ್ತೆ. ಬೆಳಿಗ್ಗೆನೆ ಎದ್ದು ನಾನು ವಿಡಿಯೋ ಮಾಡೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸಿಹಿ ಕಡುಬು, ಖಾರ ಕಡುಬು, ಮೋದಕ ಎಲ್ಲ ಮಾಡಿ ನಾನು ಪೂಜೆಗೆ ರೆಡಿ ಮಾಡಿದ್ದೀನಿ. ಮತ್ತೆ ಕಡಲೆಕಾಳು ಉಸ್ಲಿ, ಕೋಸಂಬರಿ ಕೂಡ ಮಾಡಿದ್ದೆ. ನಮ್ಮ ಮನೆಯವರಿಗೆ ಡ್ಯೂಟಿ ಇದ್ದಿದ್ರಿಂದ ಅವ್ರು ಬೇಗನೆ ಹೋಗ್ಬಿಟ್ಟಿದ್ರು. ನಾವು ಮಕ್ಕಳು ಸೇರಿ ಎಲ್ಲರೂ ಪೂಜೆ ಮಾಡಿದ್ವಿ. ನಾನ್ ಕೂಡ ರೆಡಿ ಆದೆ ಅಷ್ಟರಲ್ಲಿ ಎಲ್ಲ ಮಾಡಿಟ್ಬಿಟ್ಟು. ಯಾಕಂದ್ರೆ ಬೇಗನೆ ಹೋಗ್ಬೇಕಿತ್ತು. ಹಿಂದೆ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಕೂಡ ಗಣಪತಿನ ಇಡ್ತಾ ಇದ್ರು, ಅಲ್ಲಿಗೆ ಹೋಗ್ಬೇಕಿತ್ತು. ಆದ್ರೆ ಮಕ್ಳಿಗೆಲ್ಲ ಹುಷಾರಿಲ್ಲದ್ರಿಂದ ನಾನು ಅಷ್ಟೊಂದಿನ ಸರಿ ಪಾರ್ಟಿಸಿಪೇಟ್ ಮಾಡಕ್ ಹೋಗಿಲ್ಲ ಎಲ್ಲದಕ್ಕೂ. ಇವಾಗ ಮಕ್ಳನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದೀನಿ. ಯಾಕಂದ್ರೆ ಇವತ್ತು ಹಬ್ಬದ ದಿನ ಅಂತೂ ಚೋಟಗಂತೂ ತುಂಬಾನೇ ಹುಷಾರಿರ್ಲಿಲ್ಲ. ತುಂಬಾ ಅವಳು ವೀಕ್ ಆಗಿದ್ಲು. ಮತ್ತೆ ನಮ್ ಅಮ್ಮನೂ ಅಷ್ಟೇ, ಅವಳಿಗೆ ನಿಂತ್ಕೊಳಕ್ಕೂ ಸಹ ಆಗ್ತಿರ್ಲಿಲ್ಲ. ಸ್ವಲ್ಪ ಸುಸ್ತಾಗ್ತಿದೆ ಅಂತಿದ್ಲಲ್ವಾ, ಅದಕ್ಕೆ ಮನೇಲೆ ರೆಸ್ಟ್ ಮಾಡ್ಲಿ ಅಂತ ಅವ್ರನ್ನ ಎಲ್ರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೇಲಿ ಫಸ್ಟ್ ಪೂಜೆ ಮಾಡ್ಬೇಕಿತ್ತು, ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ಬೇಕಿತ್ತು. ನನ್ನ ಹತ್ರ ಇರುವಂತಹ ಗಣಪತಿ ವಿಗ್ರಹನೇ ಇಟ್ಟು ನಾನು ಪೂಜೆ ಮಾಡಿದೆ. ನಾನು ಹೋದ್ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಬಬ್ಲು ಅಂತೂ ತುಂಬಾನೇ ಹಠ ಮಾಡ್ತಿದ್ದ ಮನೇಲೂ ಕೂಡ ಇಡ್ಬೇಕು ಅಂತ. ಆದ್ರೆ ಹಿಂದೆನೆ ಇಡ್ತಿದಾರಲ್ವಾ, ಬೇಡ ಮನೇಲಿ ಇಡಕ್ ಆಗಲ್ಲ ಪಾಪು, ಮತ್ತೆ ತುಂಬಾನೇ ಬ್ಯುಸಿ. ಅಲ್ಲಿ ಹೋಗಿದ್ವಿ. ನೋಡಿ ಅಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಯಾವಾಗ ಬಿಡ್ತೀವಿ, ಏನೆಲ್ಲ ಪ್ರಸಾದ ಎಲ್ಲ ಮಾಡ್ಸಿದ್ರು, ಹೇಗ್ ಪೂಜೆ ಆಯ್ತು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಪೂಜೆ ಎಲ್ಲ ಆಯ್ತು, ಮಕ್ಕಳು ಕೂಡ ರೆಡಿ ಮಾಡಿದೆ. ಅವ್ರಿಗೆ ಕೂಡ ಹೊಸ ಡ್ರೆಸ್ ಎಲ್ಲ ಇತ್ತಲ್ವಾ, ಅದನ್ನೇ ಹಾಕೊಂಡ್ರು. ಅಮ್ಮಗೆ ನಮ್ಮ ಅಂಗಡಿಯಿಂದನೇ ತಗೊಂಡ್ಬಂದಿದ್ದೆ. ಚೋಟುಗೆ ಸಿಕ್ಕಿರ್ಲಿಲ್ಲ ಅಂತ ನಾನು ಹೋದ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಅಲ್ವಾ. ಶಾಪಿಂಗ್ ಎಲ್ಲ ಮುಗ್ದಿತ್ತು. ನಾನ್ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ 2 ತಗೊಂಡಿದ್ದೆ. ಅದ್ರಲ್ಲೇ ಒಂದ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಬ್ಲೌಸ್ ಕೂಡ ತುಂಬಾನೇ ಸ್ಟಿಚ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ಅಂತ ನಿಮ್ಗೆ ಏನಾದ್ರು ಅಡ್ರೆಸ್ ಬೇಕು ಅಂತ ಅಂದ್ರೆ ಹೇಳಿ, ನಾನು ಸೆಂಡ್ ಮಾಡ್ತೀನಿ. ಈ ಬ್ಲೌಸ್ ಮಾತ್ರ ಒಂದ್ ಸ್ವಲ್ಪ ಲೂಸ್ ಆಗಿತ್ತು ಅಷ್ಟೇ. ಇನ್ನೆಲ್ಲ ಬ್ಲೌಸು ಕೂಡ ನಾನು ಒಂದ್ 5 ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದೆ. ಫಿಟ್ಟಿಂಗ್ ಅಂತೂ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ನನಗೆ ಇಷ್ಟು 10-15 ವರ್ಷದಲ್ಲಿ ನನಗೆ ಇಷ್ಟು ಒಳ್ಳೆ ಸ್ಟಿಚಿಂಗ್ ನಾನೆಲ್ಲೂ ನಂಗೆ ಆಗ್ತಾನೆ ಇರ್ಲಿಲ್ಲ. ಎಲ್ಲಾ ಬ್ಲೌಸಸ್ ನನಗೆ ಸ್ವಲ್ಪ ಲೂಸು ಆತರ ಫಿಟ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಿತ್ತು. ಈ ಸರಿ ನಾನು ಯಾವ ಬ್ಲೌಸ್ ಸ್ಟಿಚ್ ಮಾಡ್ಸಿದೀನಿ, ಅಡ್ರೆಸ್ ಅಂತೂ ನನ್ನ ಫ್ರೆಂಡ್ ಹೇಳಿದ್ರು ನನಗೆ, ಇಲ್ಲಿ ಮಾಡ್ಸಿ ನೋಡಿ ಅಂತ. ಅವ್ರು ಕೂಡ ತುಂಬಾನೇ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಪರ್ಫೆಕ್ಟ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನಾವು ಕೂಡ ಸ್ಟೇಜ್ ಹತ್ರ ಬಂದ್ವಿ. ಅಷ್ಟರಲ್ಲಿ ಪೂಜೆ ಮಾಡಕ್ಕೆ ಐನೋರು ಕೂಡ ಬಂದಿದ್ರು. ನಾವು ಐನೋರು ಅಂತ ಹೇಳ್ತೀವಿ. ಏನು ಪೂಜಾರರು ಕರ್ಸಿದ್ರು, ಅವ್ರು ಕೂಡ ಬಂದಿದ್ರು. ಗಣಪತಿ ಇಟ್ಟಿದ್ರಲ್ವಾ, ಒಂದ್ ಖಾಲಿ ಕ್ವಾರ್ಟರ್ಸ್ ಇತ್ತು, ಅಲ್ಲಿ ಗಣಪತಿನ ನೆನ್ನೆನೆ ತಗೊಂಡ್ಬಂದು ಇಟ್ಟಿದ್ರು. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಎಲ್ರು ಸೇರ್ಕೊಂಡ್ ಮಾಡಿದ್ರು. ಕಾಂಚನ ಅವ್ರ ಹಸ್ಬೆಂಡ್ ಆಗಿರ್ಬೋದು, ತೇಜು ಅವ್ರ ಹಸ್ಬೆಂಡ್, ನಮ್ಮ ಫ್ರೆಂಡ್ಸ್ ಹಸ್ಬೆಂಡ್ಸ್ ಎಲ್ಲ ಸೇರಿ ಮಾಡಿದ್ರು. ಅವರಿಗೆ ಡ್ಯೂಟಿ ಫ್ರೀ ಇರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಪೂಜೆ ಕೂಡ ಸ್ಟಾರ್ಟ್ ಆಯ್ತು. ಗಣಪತಿ ಕೂಡ ತಂದ್ವಿ. ಮಕ್ಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ನನ್ ಮಕ್ಳಂತೂ ಈ ಸರಿ ಸ್ವಲ್ಪ ಕಡಿಮೆನೆ. ಹೋದ್ ವರ್ಷ ಎಲ್ಲ ಅಲ್ಲೇನೆ ಇದ್ಬಿಟ್ಟು ಎಂಜಾಯ್ ಮಾಡಿದ್ರು. ಈ ವರ್ಷ ಪಾಪ ಏನಕ್ಕೋ ಹಬ್ಬ ಟೈಮಲ್ಲಿ ಹುಷಾರಿಲ್ದಂಗೆ ಆಯ್ತು. ಅರ್ಚಕರು ಕೂಡ ಅವ್ರ ಪೂಜೆ ಎಲ್ಲ ಏನೇನ್ ಮಾಡ್ಬೇಕು, ಕಳಶ ಪ್ರತಿಷ್ಠಾಪನೆಗೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂತ ಇದ್ರು. ಅಷ್ಟರಲ್ಲಿ ನಾವು ಗೌರಿ ದಾರ ಕೂಡ ರೆಡಿ ಮಾಡ್ಕೊಂತ ಇದ್ವಿ. ಎಲ್ರಿಗೂ ಆಗಷ್ಟು ಗೌರಿ ದಾರ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹೂವೆಲ್ಲ ಕಟ್ಬಿಟ್ಟು ಎಲ್ರು ರೆಡಿ ಮಾಡ್ಕೊಂತ ಇದ್ವಿ. ನಾವು ಕ್ವಾರ್ಟರ್ಸಿಗೆ ಬಂದ್ಬಿಟ್ಟು 3 ವರ್ಷ ಆಯ್ತು. 3 ವರ್ಷದಿಂದನೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾನ್ ಕೂಡ ಹೋಗಿ ಎಲ್ರ ಜೊತೆ ಜಾಯಿನ್ ಆಗಿ ಎಲ್ಲ ಮಾಡ್ಕೊಂತೀವಿ. ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ನನಗೆ ಈ ತರ ಮಾಡೋದೆಲ್ಲ ತುಂಬಾನೇ ಇಷ್ಟ. ಹೇಳ್ಬೇಕು ಅಂತಂದ್ರೆ, ನಾನು ಅಲ್ಲೂ ಕೂಡ ಆರ್ಮಿಯಲ್ಲೂ ಕೂಡ ನಾನು ಸುಮ್ನೆ ಕೂತ್ಕೊಂಡವಳೆ ಅಲ್ಲ. ಎಲ್ಲ ಪ್ರೋಗ್ರಾಮ್ಸ್ ಕೂಡ ಆಗ್ತಿತ್ತು ಅಲ್ಲಿ, ಎಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಫ್ರೆಂಡ್ಸ್ ಜೊತೆ ತುಂಬಾನೇ ಖುಷಿಯಾಗಿರ್ತಾ ಇದ್ವಿ. ಇಲ್ಲೂ ಕೂಡ ಹಾಗೆ ನಾನು ಎಲ್ಲಾರ್ ಜೊತೆನೂ ಮಿಂಗಲ್ ಆಗಕ್ಕೆ ಇಷ್ಟ ಪಡ್ತೀನಿ. ಅದಾದ್ಮೇಲೆ ಪ್ಲೇಟ್ಸ್ ಕೂಡ ಎಲ್ಲ ರೆಡಿ ಮಾಡಿದ್ರು, ಎಲ್ಲ ಕೂಡ ತಗೊಂಡ್ಬಂದಿದ್ರು. ಹಿಂದಿನ ದಿನನೇ ತೇಜು, ನನ್ನ ಫ್ರೆಂಡ್ಸ್ ಎಲ್ರು ಕೂಡ, ತೇಜು ಆಗಿರ್ಬೋದು, ಕಾಂಚನ ಆಗಿರ್ಬೋದು, ಚೇತನ್ ಆಗಿರ್ಬೋದು, ಎಲ್ರು ಕೂಡ ರೆಡಿ ಮಾಡಿದ್ರು. ಈ ವರ್ಷ 3 ಜನನು ಸೇರ್ಕೊಂಡು ಇಲ್ಲಿ ತುಂಬಾನೇ ಚೆನ್ನಾಗ್ ಮಾಡ್ತಿದ್ರಂತೆ ಹೇಳ್ತಾರೆ. ವರ್ಷ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡ್ತಿದ್ವಿ. ನಾವೆಲ್ಲ ಬಂದಿರ್ಲಿಲ್ಲ ಅಲ್ಲ, ಹಿಂದೆ ಒಂದ 7-8 ವರ್ಷದ ಹಿಂದೆ ಎಲ್ಲ ತುಂಬಾನೇ ಚೆನ್ನಾಗ್ ಮಾಡ್ತಿದ್ರು. ಈಗ ಒಂದ್ ಸ್ವಲ್ಪ ಕಡಿಮೆನೆ ಎಲ್ರು ಬರೋದು. ಎಲ್ಲ ಹಬ್ಬಕ್ಕೆಲ್ಲ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಯಾರ್ಯಾರೆಲ್ಲ ಇರ್ತಾರೆ ಅವರೆಲ್ಲ ಪೂಜೆಗೆ ಬರ್ತಾರೆ, ಪೂಜೆ ಟೈಮಿಗೆ ಬರ್ತಾರೆ. ಎಷ್ಟಾಗುತ್ತೆ
ಕೈಯಲ್ಲಿ ಅಷ್ಟು ಧನ ಸಹಾಯ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ಹಾಕೊಂಡು ಮಾಡ್ತೀವಿ. ಮೇನ್ ಇಂಪಾರ್ಟೆಂಟ್ ನಿಂತ್ಕೊಂಡ್ ಮಾಡ್ಬೇಕು, ಅಲ್ಲಿ ಎಲ್ಲ ತಗೊಂಡ್ಬಂದ್ಬಿಟ್ಟು ಮಾಡದೆ ಇರೋದಲ್ವಾ. ಎಲ್ರು ಕೂಡ ಸೇರ್ಕೊಂಡು ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಇಲ್ಲಿ ಇರುವಂತಹ ಎಷ್ಟು ಜನ ಇದ್ದಾರೆ ಕ್ವಾರ್ಟರ್ಸ್ ಅಲ್ಲಿ ಅಷ್ಟು ಜನದ್ದು ಹೆಸರುಗಳಿರುತ್ತೆ. ಅದಕ್ಕೆಲ್ಲ ಅರ್ಚನೆ ಮತ್ತೆ ಮಾಡ್ತಾರೆ. ಎಲ್ಲ ಹೆಸರೆಲ್ಲ ಹೇಳ್ಬಿಟ್ಟು ಎಲ್ಲ ಫ್ಯಾಮಿಲೀಸ್ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರು. ಶುದ್ಧಾಜಮಾನಿಂ ಸಮರ್ಪಯಾಮಿ. ವರುಣೋ ಧ್ರುವಂತೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚರಾಸುಂದಾರಯತಾಹಂ ಧ್ರುವಂ ಧ್ರುವಃ. ಗಂಗಾದೇವಿ ಅನುಗ್ರಹದೇವತಾಭ್ಯೋ ನಮಃ. ಕರ್ಪೂರಮಂಗಳನಿರಾಜಂ ದುರ್ಗ್ಯಾಂ ನಿರಾಜನಾನಂತರಃ ಶುದ್ಧಾಜಮಾನಿಂ ಸಮರ್ಪಯಾಂ. ಮನಸಾಭಿಷ್ಟಮನಸಂಕಲ್ಪದ ನಮಸ್ಕಾರಂ ಕರೋಮಿ ನಮಸ್ಕಾರಂ ಕರೋಮಿ ನಮಸ್ಕಾರಂ ಸಮರ್ಪಯಾಮಿ. ಆತ್ಮಶುದ್ಧ್ಯರ್ಥಂಚ ಶರೀರಶುದ್ಧ್ಯರ್ಥಂಚ ಪಾಪದೋಷ ಕರ್ಮ ನಿವಾರಣಾರ್ಥ ವಿಘ್ನೇಶ್ವರ ಮಹಾಗಣಪತಿ ಅನುಗ್ರಹ ಇತಿ ಸಂಪ್ರಯುಕ್ತ. ಓಂ ನಮಃ ಜ್ಯೋತಿರ್ಮಹಾಲಕ್ಷ್ಮೀ ದೇವಿ ಅನುಗ್ರಹ ದೇವತಾ ಪ್ರಿಯತಾಂ. ಧೂಪಾಮಲಿಕಂ ದೀಪಂ ದರ್ಶಯಾಮಿ. ಧೂಪದೀಪಾನಂತರ ಶುದ್ಧಾಜಮಾನಿಂ ಸಮರ್ಪಯಾಮಿ. ತಸ್ಯ ಪಿತರ್ವರೆ ಅನ್ಯಮರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಸತ್ಯಂ ತತ್ತಂಚ ಪರತಂಚಾಮಿ ಕಾಮದೇಹೇನ ಸ್ಮರಾಮಿ. ಅಮೃತಮಸ್ತಮೃತಸ್ಮರಣಂ ಪ್ರಾಣಾಯ ಉದನಾಯ ತಮನಾಯ ಮಂಗಲಂ ನಿರಾಜನಾಂತರಃ ಶುದ್ಧಾಜಮಾನಿಂ ಸಮರ್ಪಯಾಮಿ. ನಮಸ್ಕಾರಂ ಕರೋಮಿ ನಮಸ್ಕಾರಂ ಕರೋಮಿ ನಮಸ್ಕಾರಂ ಸಮರ್ಪಯಾಮಿ. ಜ್ಯೋತಿ ಮಹಾಲಕ್ಷ್ಮೀ ದೇವಿ ಅನುಗ್ರಹ ಮನವಾಂಛಿತ ಸಂಕಲ್ಪತಾಂ. ಓಂ ಮಹಾಶ್ರೀ ಭೂದೇವಿ ಅನುಗ್ರಹ ನಮಃ. ಗೌರಿ ಮಾತಾ ದೇವಿ ಅನುಗ್ರಹ ದೇವತಾಭ್ಯೋ ನಮಃ. ಕ್ಷೀರಾಸ್ನಾನಂ ಸಮರ್ಪಯಾಮಿ. ಕ್ಷೀರಾನಾನಂತರಃ ದಧಿಕ್ರಾವಣ್ಣ ಅಕಾರ್ಷಂ ಜ್ಯೇಷ್ಠಾರಸ್ಯ ಬಾಹಾಜನಃ ಸರ್ವಿನಾಮಕಾಕೃತನಾಯೋಗಂ ಜಿಲಾರಸನಂ ದದ್ನಸ್ನಾನಂ ಸಮರ್ಪಯಾಮಿ. ಗೌರಿ ಮಾತಾ ಸಮೇತ ವಿಘ್ನೇಶ್ವರ ಮಹಾಗಣಪತಿ ದೇವತಾ ಪ್ರೀತ್ಯಾರ್ಥ ದದ್ನಸ್ನಾನಂ ಸಮರ್ಪಯಾಮಿ. ಶುಕ್ರಮಸಿ ಜ್ಯೋತಿರಸಿ ತೇಜಸ್ವಿ ದೇವೋಃ ವಸ್ಮಾವಿತತ್ಮನ ಆಚತ್ರೇಣ ಪವಿತ್ರೇಣ ವಸತ್ಯ ಸೂರ್ಯರತ್ಮಭೇನ ಘೃತೇನ ಆಜ್ಯಸ್ನಾನಂ ಸಮರ್ಪಯಾಮಿ. ಘೃತೇನ ಆಜ್ಯಾನಾನಂತರಃ ಮಹಾಶ್ರೀ ದೇವಿ ಅನುಗ್ರಹ ದೇವತಾಭ್ಯೋ ನಮಃ. ಮಧು ವಾತಾರದಾಯ ದೇ ಮದಕ್ತ ರಸದಿಂದ ಮಾರ್ದ್ವೇಗ ಸಂತೋಷದ ಮದರಕ್ತ ಮದಸ್ಪತಿ ಆತ್ಮಾರ್ಧಿಕಂ ಪ್ರತಿ ದೌತಸ್ಕರಿತ ಮಾರ್ದ್ವೇ ಗೋಪವಂತನಂ ಮಧುಸ್ನಾನಂ ಸಮರ್ಪಯಾಮಿ. ಮಧುನಾನಂತರಃ ಸ್ವಾದೋಪವ ಅಸ್ಮದ್ದಿವ್ಯಾಯ ಜನ್ಮನೇಃ ಸ್ವಾದು ಇಂದ್ರಾಯ ಸುವೇತನಾಮ್ನೆ ಸ್ವಾದು ಮಿತ್ರಾಯ ವರುಣಾಯ ವಾಯುವೇಯಾಯ ಬೃಹಸ್ಪತಿ ಮದಮಭ್ಯೋದಭ್ಯಃ. ಮಹಾಗೌರಿ ದೇವಿ ಸಮೇತ ವಿಘ್ನೇಶ್ವರ ಮಹಾಗಣಪತಿ ದೇವತಾಭ್ಯೋ ನಮಃ. ಸಕ್ರಾಸ್ನಾನಂ ಸಮರ್ಪಯಾಮಿ. ಕದಳತ್ಪದೇಃ ಕೃಪಾಃ ಚ ತತ್ಪ್ರತ್ಪಾಃ ಇತತಂತ ಪ್ರದೇಃ ವಿಘ್ನೇಶ್ವರ ಮಹಾಗಣಪತಿ ದೇವತಾಭ್ಯೋ ನಮಃ. ಕದಳೀ ರಸೇನ ಸ್ನಾನಂ ಸಮರ್ಪಯಾಮಿ. ನಾನಾಫಲ ರಸೇನ ಸ್ನಾನಂ ಸಮರ್ಪಯಾಮಿ. ವಿಘ್ನೇಶ್ವರ ಮಹಾಗಣಪತಿ ದೇವತಾಭ್ಯೋ ನಮಃ. ಓಂ ನಮೀತಾನ ಸರ್ವ ವಿದ್ಯಾನಾಮೀಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮಾ ಶಿವಾಮೇಸ್ತ ಸದಾಶಿವಂ ಈಶಾನ ಮಂತ್ರೇಣ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಶಾನ ಮಂತ್ರೇಣ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಓಂ ತತ್ಪುರುಷಾಯ ವಿದ್ಮಹೇ ದೇವಾಯ ತನ್ನ ರುದ್ರ ಪ್ರಚೋದಯಾತ್. ತತ್ಪುರುಷ ಮಂತ್ರೇಣ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಅಘೋರಭ್ಯ ತಘೋರಭ್ಯ ಘೋರ ಘೋರತರಭ್ಯ ತರ್ಭ್ಯ ತರತರಭ್ಯ ನಮಸ್ತೆ ಅಸ್ತುರುದ್ರ ರೂಪಭ್ಯಃ ಅಘೋರ ಮಂತ್ರೇಣ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ವಾಮದೇವಾಯ ನಮಃ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮಃ ರುದ್ರಾಯ ನಮಃ ಕಾಲಾಯ ನಮಃ ವಿಕಣಾಯ ನಮಃ ಬಲವಿಕಣಾಯ ನಮಃ ಬಲಾಯ ನಮಃ ಬಲಪ್ರಮದನಾದಾಯ ನಮಃ ಸರ್ವಭೂತ. ಪೂಜೆ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ಕೊಡ್ತಾರೆ ಇವರು ಅರ್ಚಕರು. ಯಾಕಂದ್ರೆ ಹೋದ್ ವರ್ಷನೂ ಕೂಡ ನಾನು ನೋಡಿರೋದ್ರಿಂದ ಇವರೇ ಬರ್ತಾರೆ ವರ್ಷ ವರ್ಷ. ತುಂಬಾ ವರ್ಷದಿಂದ ಇವರೇನೆ ಬರ್ತಿದ್ದಾರೆ. ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಅವ್ರದ್ದು ಪ್ರೋಸೆಸ್ ಎಲ್ಲ ಇರುತ್ತೆ ಅಲ್ವಾ, ನಮಗಷ್ಟು ಗೊತ್ತಿರಲ್ಲ ಯಾವ ತರ ಎಲ್ಲ ಹೇಳಿ. ಹೂವೆಲ್ಲ ಇವಾಗ ನಾನು ಹೂವೇ ಹಾಕಿಲ್ವಲ್ಲ ಅಂತ ಕೇಳ್ತಾ ಇದ್ದೆ, ಅಷ್ಟರಲ್ಲಿ ಹಾಕ್ತೀನಮ್ಮ ಒಂದ್ ಕಡೆಯಿಂದ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ನೋಡಿ ನೀವು ಕೂಡ ಲಾಸ್ಟ್ ವರ್ಗೆ ಯಾವ ತರ ನಾವು ಎಂಜಾಯ್ ಮಾಡಿದ್ವಿ ಅಂತ. ಗೌರಿ ಗಣೇಶ ಕೂಡ ಅಷ್ಟೇ ಮುದ್ದಾಗಿತ್ತು. ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಈ ವರ್ಷ ಗೌರಿ ಹಬ್ಬ ಮತ್ತೆ ಗಣೇಶ. ತುಂಬಾನೇ ಚೆನ್ನಾಗಿ ಅನ್ನಿಸ್ತು ನಮಗಂತೂ. ಯಾಕಂದ್ರೆ ವರ್ಷ ವರ್ಷ ಕೂಡ ನಮಗೆ ಪೂಜೆ ಹಬ್ಬ ಟೈಮಿಗೆ ಮಳೆ ಬಂದ್ಬಿಡುತ್ತೆ. ಹೋದ ವರ್ಷನೂ ಕೂಡ ತುಂಬಾನೇ ಮಳೆ ಬಂದಿತ್ತು. ಈ ವರ್ಷ ಮೀಡಿಯಂ ಆಗಿ ಪೂಜೆ ಟೈಮಿಗೆ ಕರೆಕ್ಟ್ ಆಗಿ ಮಳೆ ಬಂತು ಹೇಳ್ಬೇಕು ಅಂತಂದ್ರೆ.
ಪೂಜೆ ಎಲ್ಲ ಮುಗಿದ್ಮೇಲೆ ದೇವರಿಗೆ ಕೆಂಪಾರತಿ ಮಾಡಿಬಿಟ್ಟು ನಾವು ಇವತ್ತಿನ ಪೂಜೆನ ಬೆಳಿಗ್ಗಿನ ಪೂಜೆನ ಮುಗಿಸ್ತಾ ಇದ್ದೀವಿ. ಸಂಜೆ ಇನ್ನ ಪ್ರೋಗ್ರಾಮ್ ಇದೆ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಅದಾದ್ಮೇಲೆ ನಾವು ಕೂಡ ಎಲ್ರು ಗೌರಿ ದಾರ ಎಲ್ಲ ಕಟ್ಕೊಂಡ್ವಿ. ಪ್ರಸಾದ ಕೂಡ ವಿನಿಯೋಗ ಇತ್ತು. ಪ್ರಸಾದಕ್ಕೆ ಕಡಲೆಕಾಳೆಲ್ಲ ಮಾಡಿಸಿದ್ರು. ಕಡಲೆಕಾಳು ಮತ್ತೆ ಪಲಾವು ಎಲ್ಲ ಕೂಡ ಮಾಡ್ಕೊಂಡು ನಾವು ಕೂಡ ಒಂದ್ ಸ್ವಲ್ಪ ಲೇಡೀಸ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ಮಕ್ಳು ಕೂಡ ತುಂಬಾನೇ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬಾನೇ ಎಂಜಾಯ್ ಮಾಡಿದ್ವಿ. ಮಳೆ ಸ್ವಲ್ಪ ಅದಾದ್ಮೇಲೆ ಕಡಿಮೆ ಆಗಿದ್ರಿಂದ ಚೆನ್ನಾಗಿತ್ತು. ಇಲ್ಲ ಮಳೆ ಬಂದಿದ್ರೆ ಮಕ್ಳು ಸ್ವಲ್ಪ ಸ್ಯಾಡ್ ಆಗ್ತಾ ಇದ್ರು. ಅಲ್ಲೆಲ್ಲ ಕುತ್ಕೊಳ್ಳೋಕೆಲ್ಲ ಜಾಗ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವೆಲ್ಲ ಶಾಮಿಯಾನ ಎಲ್ಲ ಹಾಕ್ಸಿರ್ಲಿಲ್ಲ. ಸ್ವಲ್ಪ ಸಿಂಪಲ್ ಆಗಿ ಸ್ಟೇಜ್ ಮೇಲೆ ಅಷ್ಟೇ ಮಾಡಿದ್ದು. ಸ್ಟೇಜ್ ಮೇಲೆ ಮಳೆ ಬರಲ್ಲ, ಅಲ್ಲಿ ಎಷ್ಟು ಜನ ನಿಂತ್ಕೊಳಕ್ ಆಗುತ್ತೆ ಅಲ್ವಾ. ಅದಾದ್ಮೇಲೆ ಆಂಟಿ ಇದಾರೆ, ಗಂಗಾ ಆಂಟಿ ಅಂತ, ಅವ್ರು ಕೂಡ ಪ್ರಸಾದ ಮಾಡ್ಕೊಂಡ್ ಬಂದಿದ್ರು. ಕಡ್ಲೆ ಹಿಟ್ಟು ಅದನ್ನ ಕೂಡ ತಿನ್ಕೊಂಡ್ವಿ. ಪಲಾವ್ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು ಈ ಸರಿ. ನಾವ್ ಅದನ್ನೇ ಹೇಳ್ತಾ ಇದ್ವಿ. ಸಂಜೆ ಕೂಡ ಪೂಜೆ ಇರುತ್ತೆ. ಅದಾದ್ಮೇಲೆ ಮಕ್ಳದೆಲ್ಲ ಫೋಟೋ ಶೂಟ್ ಆಗುತ್ತೆ. ಮಕ್ಳದೆಲ್ಲ ಫೋಟೋ ಶೂಟ್ ಆದ್ಮೇಲೆ ನಮ್ ಲೇಡೀಸ್ ಆಗಲ್ವಾ, ನಾವು ಕೂಡ ಎಲ್ಲ ಫೋಟೋ ಶೂಟ್ ಮಾಡ್ಕೊಂತೀವಿ. ಎಲ್ರ ಜೊತೆ ಫೋಟೋ ಎಲ್ಲ ತಗೊಂಡು ತುಂಬಾನೇ ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಆದ್ರೆ ಅಪ್ಲೋಡ್ ಮಾಡೋ ಅಷ್ಟು ಚೆನ್ನಾಗೇನ್ ಮಾಡ್ಕೊಳಲ್ಲ. ಸುಮ್ನೆ ಹಾಗೆ ಒಂದ್ 2 ಸ್ಟೆಪ್ ಹಾಕ್ಬೇಕಲ್ವಾ, ಅದೆಲ್ಲ ಮಾಡ್ಕೊಂಡು ನಮ್ ಕ್ವಾರ್ಟರ್ಸ್ ಅಲ್ಲಿ ಹೇಗಂದ್ರೆ ಒಂದಿನಕ್ಕೆನೆ ಇಟ್ಬಿಟ್ಟು ಬಿಡ್ತಾರೆ. ಇಲ್ಲಿ 3 ದಿನ ಎಲ್ಲ ಇಟ್ಕೊಳಕ್ಕೆ ಆಗಲ್ಲ. ಮತ್ತೆ ಇಲ್ಲಿ ನಾಯಿಗಳೆಲ್ಲ ಸ್ವಲ್ಪ ಇದೆಲ್ಲ ಇರುತ್ತೆ. ಆದ್ರೆ ಮತ್ತೆ ಇಲ್ಲಿ ಯಾರು ನೋಡ್ಕೊಳಕ್ಕೆಲ್ಲ ಇರಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಒಂದೇ ದಿನಕ್ಕೆ ಬಿಡ್ತೀವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ನಾವ್ ಎಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ವಿ. ಸಂಜೆ ಗಣಪತಿನ ಬಿಡುವಾಗ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ನೋಡ್ತಿದ್ದೀರಲ್ವಾ ನಾವ್ ಎಷ್ಟೊಂದೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಅಂತ. ಈ ವರ್ಷದ ಗೌರಿ ಹಬ್ಬ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.